ನಮ್ಗೆ ಅನ್ಸೋದೇ ಇಲ್ಲ. ನಮ್ಮೊಳಗೆ ನಮ್ಮ ಅಕ್ಕ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರು ಮಾತಾಡತ್ತೀವಿ ಅಂತಂದ್ರೆ ಹೆಗಲ ಮೇಲೆ ಕೈ ಹಾಕ್ಬಿಡ್ತಾರೆ ಡೈರೆಕ್ಟ್ ಅಂತಂದ್ರೆ ನಮ್ಗೆ ಆ ಭಯನೇ ಇರೋದಿಲ್ಲ. ನಮ್ಮಲ್ಲಿ ನಾವು ಯಾರೋ ಜೊತೆ ಮಾತಾಡ್ತೀವಿ ಅನ್ನೋಷ್ಟು ಫೀಲ್ ಆಗ್ಬಿಡ್ತದ. ಇವರು ಶಾಸಕರಾಗಿ 2.5-3 ವರ್ಷ ಆಗಿರ್ಬೋದು, ಆದ್ರೆ ಇವ್ರ ಕೆಲಸ ಬಹಳ ವರ್ಷಗಳ ಹಿಂದಿನಿಂದ ಮಾಡ್ಕೊಂತ ಬಂದಾರ ಅವ್ರು. ನಮ್ಗೆಲ್ಲ ಒಂದು DVG ಅವ್ರ ಒಂದು ಮಾತು ನೆನಪಾಗ್ತದ ನನಗ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಸರ್ ಇವತ್ತು ದೊಡ್ಡವ್ರಿಗಷ್ಟ ಅಲ್ಲ, ಸಣ್ಣವರಿಂದ ಹಿಡಿದು ಎಲ್ಲರೊಳಗೆ ಒಂದಾದಂತಹ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಹೇಳಕ್ ನಾ ಬಹಳ ಇಷ್ಟಪಡ್ತೀನಿ. ನಿಜಕ್ಕೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ನಾವು 2 ವರ್ಷದ ಹಿಂದೆ 2.5 ವರ್ಷದಿಂದ ಅರ್ಜಿ ಹಾಕಿದ್ವಿ, ಅದು ಮರ್ತ ಬಿಟ್ಟಿದ್ವಿ. ಆ ಪೇಪರ್ಸ್ ಎಲ್ಲಿದ್ವೋ ಏನೋ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಆದ್ರ ಸರ್ಕಾರದಿಂದ ಬಂದದ್ದನ್ನ ಇನ್ನು ನಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದಾರ ಅವರು. ನಿಜಕ್ಕೂ ನಾವು ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಮೇಡಮ್ ಅವರು ಅಷ್ಟೇ, ಇನ್ನು ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಹೋಗ್ರಿ, ಅವರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಎಷ್ಟೋ ಕಾರ್ಯಕ್ರಮದಾಗ ನೋಡಿದೀನಿ, ಬಹಳ ಖುಷಿ ಆಗ್ತದೆ. ನಾನು ಪ್ರತಿಯೊಂದು ಎಲ್ಲ ಕಾರ್ಯಕ್ರಮ ಇದ್ದಾಗ ಮೊನ್ನೆ ಮರಡಿ ಅವ್ರ ಮದುವೆ ಒಳಗೂ ಮಾತಾಡ್ಸಿದೆ ಮೇಡಮ್ ಅವರು, ಬರ್ರಿ ಮನೆಗೆ ಚಾ ಕುಡ್ಕೊಂಡು ಹೋಗ್ರಿ, ಊಟ ಮಾಡ್ಕೊಂಡು ಹೋಗ್ರಿ. ಬಹಳಷ್ಟು ಶಾಸಕರು ನೋಡಿದೀನಿ ನಾನು, ಆದ್ರೆ ಯಾರು ಇಷ್ಟು ನಮ್ಮೊಳಗ ಹತ್ತಿರವಾಗಿ ಮಾತಾಡಿದ ಶಾಸಕರನ್ನ ಫಸ್ಟ್ ಟೈಮ್ ಕಂಡಿದ್ದಂತಂದ್ರೆ ಇವ್ರನ್ನ ಎಲ್ಲೂ ನೋಡಿಲ್ಲ ನಾ. ಅವ್ರು ಮಾತಾಡೋ ಮಾತುಗಳಾಗಿ ಈಗ ಎಷ್ಟು ಜವಾಬ್ದಾರಿ ಹೊತ್ಕೊಂಡು ಎಲ್ಲರಿಗೂ ಹೇಳಿದ್ರು, ಅಣ್ಣಂದ್ರಿಗೆ ಹೇಳಿದ್ರು, ಇಲ್ಲಿರೋರ್ಗೆಲ್ಲರಿಗೂ ಹೇಳಿದ್ರು ಕುಡಿಬ್ಯಾಡ್ರಿ. ಅವ್ರಿಗೆ ಎದಕ್ ಬೇಕಾಗಿತ್ತು ಅಂದ್ರೆ ನಮ್ಮ ಮನಿ ಬಗ್ಗೆನೂ ಅವ್ರು ಇನ್ನು ಯೋಚನೆ ಮಾಡತಾರ, ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡತಾರ ಅಂತಂದ್ರ ಇವ್ರು ಇನ್ನು ಮುಂದೆ ಇದ್ರೊಳಗಾದ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗಬಹುದು, ನಮ್ಮ ಕ್ಷೇತ್ರಕ್ಕೆ ಎಷ್ಟು ಮುಂದುವರಿಬಾರ್ದು. ಇವ್ರು ಶಾಸಕರಿದಾರ, ಮುಂದೆ ಸಚಿವರಾಗ್ಲಿ, ಮುಂದೆ ಉನ್ನತ ಹುದ್ದೆಗೆ ಹೋಗ್ಲಿ. ಮೇಡಮ್ ಅವರು ಕೂಡ ಸ್ಥಾನಕ್ಕೆ ಹೋಗಿ ಅವ್ರದ ಸತಿಪತಿಯ ಭಕ್ತಿ ಹಿತ ಒಪ್ಪುದು ಶರಣಂಗಂತಾರ. ಇಬ್ರು ಕೂಡಿ ಇವತ್ತು ಕೆಲಸ ಮಾಡಾಕತ್ತಾರ. ಇವರ ರಾಜಕೀಯ ಒಳಗೆ ಮುಂದುವರೆದ್ರ ನಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗ್ತದಂತ ನಾ ಬಹಳಷ್ಟು ಖುಷಿಯಿಂದ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಮತ್ತ ಇವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಎಲ್ಲಕ್ಕೂ ಕೊಟ್ಟು ಕಾಪಾಡ್ಲಿ. ಮುಂದೆ ಇದೇ ರೀತಿಯಾಗಿ ಇವ್ರು ನಮ್ ಕೆಲಸಗಳು ಮಾಡ್ಲಿ. ಇವ್ರು ನಿರಂತರವಾಗಿ ನಾವು ಒಟ್ಟ ಚಾಲ್ತಿ ಒಳಗೆ ಇಟ್ಕೊಳ್ಳೋಣ. ಮುಂದೆ ಸಚಿವರಾಗ್ಲಿ, ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಇವರಿಂದ ಇನ್ನೂ ಹೆಚ್ಚೆಚ್ಚು ಕೆಲಸ ಆಗ್ಲಿ, ಅದ್ರ ಉಪಯೋಗ ನಾವೆಲ್ಲ ತೆಗೆದುಕೊಳ್ಳೋಣ. ಇವ್ರ ಕಾಳಜಿ ನಿಜಕ್ಕೂ ಹೇಳ್ತೀನಿ, ಇವ್ರು ಹೇಳಾತಾರ ಮಾತಾಡತಾರ ಅಂತಂದ್ರ ನಮ್ಮ ಮನೆಯೊಳಗೆ ಯಾವ್ದೋ ಹಿರಿಯರ ಜೊತೆ ನಾವು ಡಿಸ್ಕಷನ್ ಮಾಡತ್ತೇವಿ ಅನ್ನೋಷ್ಟು ಖುಷಿ ಆಗತ್ತೆ. ನಮ್ಮ ಅಜ್ಜ ಅಜ್ಜಿ ಕಾರ್ಯಕ್ರಮ ಮಾತ್ರ ಬಂದಾಗಿಂದ ನೋಡತ್ತೀನಿ. ಬಂದ್ ಕೇಳಿದ್ರೆ ನಮ್ಗೆ ಚಾ ಕುಡಿದ್ರೇನಾ, ಏನಾರ ತಿಂದ್ರೇನಾ, ಅವ್ರು ಚಾ ಕೊಟ್ರೆ ನಮ್ಗಿಲ್ಲ ಅವ್ರು ಕೇಳಿದ್ರಿ ಏನಾರ ನಾಷ್ಟಾ ಮಾಡ್ಬೇಕಿಲ್ಲ, 4-5 ತಾಸ ಅವ್ರು ಬಂದಂತೆ. ಇಷ್ಟು ಕಾಳಜಿ ವಹಿಸಿದ ಶಾಸಕರು ನೀವೆಲ್ಲರೂ ನೋಡಿರಿ. ನಾ ಯಾರ ಜೊತೆನೂ ಮಾತಾಡಿಲ್ಲ, ಇನ್ನು ನಾ ಯಾವ ಪಕ್ಷನೂ ನೋಡೋದಿಲ್ಲ. ಬಿಜೆಪಿ ಕಾಂಗ್ರೆಸ್ ಇದು ಹೋಯ್ತು. ಬರೀ ನಾ ಯಾರಿಗಾದ್ರೂ ಓಟ್ ಹಾಕ್ಬೇಕು ಅಂತಂದ್ರೆ ಮೊದಲು ಅವ್ರ ಕೆಲಸಗಳನ್ನು ನೋಡ್ತೀನಿ. ಅಂತ ಕೆಲಸಗಳನ್ನ ಇವ್ರು ನೋಡಿದೀನ. ಇವ್ರು 2.5 ವರ್ಷ ಅದು ಬಂತಂದ್ರೆ ಬಹಳ ಕೆಲಸ ಮಾಡ್ಬಿಟ್ಟಾರ. ಮುಂದ ಶಾಸಕರಾಗಿನೇ ಕೆಲಸವನ್ನ ಮಾಡಿಲ್ಲ, ಈ ಕಾರ್ಯನ ಕೈಗೆ ಎತ್ಕೊಂಡಿಲ್ಲ, ಹಿಂದಿನ ಬಹಳಷ್ಟು ಕೆಲಸ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಅವ್ರು ಈ ಸ್ಥಾನದೊಳಗಿದ್ದಾರೆ. ಇನ್ನೂ ಹೆಚ್ಚಿನ ಸ್ಥಾನದೊಳಗೆ ಹೋಗ್ಲಿ, ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋಣ. ಪ್ರತಿಯೊಬ್ರು ಊರಿಗೆ ಬಂದಾಗನು ಅವ್ರ ಬೆನ್ನ ಹಿಂದೆ ನಾವು ಎಲ್ಲರೂ ನಿಂತ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವ್ ಹೆಣ್ಮಕ್ಳು ಅಂತಂದ್ರೆ ಇಲ್ಲಿ ಬಂದೀವಿ, ಇಲ್ಲಿ ಬಂದು ನಾವು ತಗೊಂಡಿದ್ದು ಅಷ್ಟೇ ಅಲ್ಲ, ಮುಂದೆ ಮೇಡಮ್ ಬಂದ್ರು ಅವ್ರ ಜೊತೆ ನಾವೆಲ್ಲ ನಿಂತ ಪ್ರಚಾರ ಮಾಡೋಣ ಅಷ್ಟೇ ಅಲ್ಲ. ಇವ್ರು ನಿರಂತರವಾಗಿ ಮೇಡಮ್ ಅವರು ನೆಕ್ಸ್ಟ್ ನಿಂದ್ರಬೇಕಾ, ಸರ್ ಸಚಿವ ಸ್ಥಾನಕ್ಕೆ ಹೋದ್ರೆ ಅವರು ಮೇಡಮ್ ಅವರು ಬರಬೇಕಾ, ಆ ಸ್ಥಾನ ನೋಡ್ಬೇಕನ್ನೋದು ಬಹಳ ಆಸೆ ಐತಿ ನನಗೆ. ಯಾಕಂತಂದ್ರ ಅವ್ರಿಗೆ ನಮ್ಮಲ್ಲಿ ಇರುವ ಹೆಣ್ಮಕ್ಳ ಬಗ್ಗೆ ಇರುವಂತ ಕಾಳಜಿ ಇದು ಎಷ್ಟು ಮಾತಾಡ್ಕೊಂತ ಹೋದ್ರು ಬಹಳ ಕಡಿಮೆ ಆಗ್ತದ. ಮೇಡಮ್ ಅವರು, ಸರ್ ಅವರು ನಿರಂತರವಾಗಿ ನಮ್ಮ ಸೇವೆ ಮಾಡಕ್ ಇರಬೇಕಾ, ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.